ಕಣ್ಣ ಚಾ ಕೊಡಿ ಪ್ಲೀಸ್. ನಾನ್ ಟೀ ಏನ್ ಕುಡಿಯಲ್ಲ, ಜ್ಯೂಸ್ ಮಾತ್ರ ಕುಡಿಯೋದು. ಹುಚ್ಚೋಯ್ದು ಮಲ್ಕೊಳ್ಳಿ. ಊರಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಮದ್ವೆ ಆದ್ಮೇಲೆ ಇವಾಗ್ಲೇನೆ ಊರಿಗೆ ಹೋಗ್ತಾ ಇರೋದು. ಎಲ್ಲರೂ ಕಾಯ್ತಾ ಇದ್ರಿ ಯಾವಾಗ ಊರಿಗೆ ಹೋಗ್ತೀರಾ ಅಂತ. ನೋಡಿ ಫೈನಲ್ ಊರಿಗೆ ಹೋಗೋ ಟೈಮ್ ಬಂದೇ ಬಿಡ್ತಾರೆ. ಹಳ್ಳಿಯವರು ಸಿಟಿಗೆ ಬಂದಿರ್ತಾರಲ್ಲ, ಹಂಗೆ ನಾವು ಸಿಟಿಯಿಂದ ಹಳ್ಳಿಗೆ ಬರ್ತಾ ಇದೀವಿ. ಫುಲ್ಲು ಬೇಜಾರಲ್ಲಿ ಇದ್ವಿ. ಖುಷಿ ಹುಡ್ಕೊಂಡು ನಾವು ಸಣ್ಣವರು ಊರಿಗೆ ಬಂದಿದ್ದೀವಿ. ಅವರೆಲ್ಲ ಏನೇನ್ ಮಾಡ್ತಿದ್ದಾರೆ ನೋಡೋಣ. ಇಲ್ಲಾಂದ್ರೆ ರೆಡಿಯಾಗಿ ಬಂದ್ಬಿಡ್ತಾರಲ್ವಾ. ಕರೆಕ್ಟು ಗೈಸ್, ಹೆಂಗಿರ್ತಾರೆ ಏನ್ ಮಾಡ್ತಿರ್ತಾರೆ ಅಂತ ನೋಡೋಣ ಬನ್ನಿ. ಧನ್ಯವಾದ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು, ಹೇಳೋಕೆನೆ ಆಗ್ತಿಲ್ಲ. ನೋಡಿ ಗೈಸ್, ನಮ್ಮ ಅತ್ತೆ ಮಾವ ನನ್ನ ಹತ್ರ ಇರೋ ಎಳ್ಳಿಯನ್ನ ಕಿತ್ಕೊಂಡು ಕುಡಿತಾ ಇದಾರೆ. ಎಷ್ಟು ಸ್ವೀಟ್ ಉಂಟಲ್ಲ, ಚೆನ್ನಾಗಿದೆ. ನಾಳೆ ತೆಗಿಯುವ ಆಯ್ತಾ? ಸರಿ. ಏನಕ್ಕೆ ಮನಗ್ತಿದ್ದೀರಾ ಗೈಸ್? ಇಷ್ಟೊತ್ತು ಅಮ್ಮ ದೇವ್ದ ಸ್ಟೋರಿ ಹೇಳ್ತಾ ಇದ್ರು, ಕೇಳ್ತಾ ಇದ್ವಿ. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿರೋದಕ್ಕೆ ಭಯ ಆಗ್ತಾ ಇದೆ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ತಾಳಿ ಕಟ್ಟಾಗಿರೋ ವಿಚಾರ ಕೇಳಿ ತುಂಬಾನೇ ಬೇಜಾರಾಗಿತ್ತು. ಸೊ ಸಣ್ಣನ ಸಮಾಧಾನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಊರು ಕರ್ಕೊಂಡು ಹೋಗೋಣ ಅಂತ ಹೇಳಿ ಸಣ್ಣ ಮತ್ತೆ ನಾನು ನೈಟ್ ಥಿಂಕ್ ಮಾಡಿ ಮಾರ್ನಿಂಗ್ 4:30ಗೆ ಎದ್ದು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಸೊ ನೈಟೇ ನಾವು ಟ್ರೈನ್ನ ಬುಕ್ ಮಾಡಿದ್ವಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ಗೆ. ಟ್ರೈನ್ ಇದ್ದಿದ್ದು 7 o'clock. ಅಯ್ಯೋ ಏನಕ್ಕೆ ಇಷ್ಟು ಬೇಗ ಬಂದ್ವಿ ಅಂತ ಅನ್ನಿಸ್ಬಿಡ್ತು. ಇನ್ನು ಬೆಳಕೆ ಆಗಿರ್ಲಿಲ್ಲ, ಅಷ್ಟು ಬೇಗ ಬಂದ್ವಿ. ಸೊ ವೆಯ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿಕೊಂಡು 7 o'clock ಕರೆಕ್ಟ್ ಟೈಮ್ಗೆ ಯಶವಂತಪುರ ಟ್ರೈನ್ ಬಂತು. ಸೊ ನಾವು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ಬೇಕಾಗಿತ್ತು. ಯಶವಂತಪುರ ಇಂದ ನಾವು ಪುತ್ತೂರಲ್ಲಿ ಇಳಿಬೇಕಾಗಿತ್ತು. ಮಾರ್ನಿಂಗ್ ಜರ್ನಿ ಅಂತೂ ಸಕ್ಕತ್ತಾಗಿತ್ತು ಟ್ರೈನ್ ಅಲ್ಲಿ. ಏನಕ್ಕಂದ್ರೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಗಳನ್ನ ನೋಡ್ಕೊಂಡು ನಾನು ಮತ್ತೆ ಸಣ್ಣ ಮಾತಾಡ್ಕೊಂಡು ಒಟ್ಟಿಗೆ ಹೊರಟ್ವಿ. ಪುತ್ತೂರಿಂದ ನಮ್ಗೆ ಒಂದು ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಅದ್ರಲ್ಲಿ ನಾವು ಹೋಗ್ಬೇಕು. ಸಣ್ಣ ಅವ್ರ ಮನೆ ಎಲ್ಲಿ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಸಣ್ಣ ಅವ್ರ ಮನೆ ಇರೋದು ಕೇರಳ ಮತ್ತೆ ಕರ್ನಾಟಕ ಬಾರ್ಡರ್ ಅಲ್ಲಿ ಇರೋದು. ಅಂದ್ರೆ ಕರ್ನಾಟಕಕ್ಕೂ ಅರ್ಧ ಸೇರುತ್ತೆ, ಕೇರಳಗೂ ಅರ್ಧ ಸೇರುತ್ತೆ. ಕಾಸರಗೋಡು ಜಿಲ್ಲೆಯ ದೇಲಂಪಾಡಿಯಲ್ಲಿ ಅವ್ರು ಇರೋದು. ಸೊ ಅದಕ್ಕೆ ಆ ಊರು ಕಾಸರಗೋಡಿಗೆ ಸೇರಿದ್ದು. ಅದಕ್ಕೋಸ್ಕರ ಸಣ್ಣ ಅವ್ರ ಹತ್ರ ಆಧಾರ್ ಕಾರ್ಡ್ ಇರೋದು ಕೂಡ ಕೇರಳ ಆಧಾರ್ ಕಾರ್ಡೇನೆ. ನಿಮ್ಮ ಹತ್ರ ಮಾತಾಡ್ಕೊಂಡು ನಾವು ಪುತ್ತೂರಿಗೆ ರೀಚ್ ಆಗೋದ್ವಿ. ಪುತ್ತೂರು ಬಸ್ ಸ್ಟಾಪ್ ಇಳಿದ್ವಿ. ಊರಿಗೆ ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ. ನಾನು ಮತ್ತೆ ಸಣ್ಣ ಇಬ್ರು ಕೂಡ ಹೋಗ್ತಾ ಇದೀವಿ. ಸಣ್ಣ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಸಡನ್ ಆಗಿ ಬಂದಿದ್ದೀವಿ. ಗಾಡಿ ಬರುತ್ತೆ ಅಂದ್ರೆ ಯಾರಿಗೆ ಸಣ್ಣ ಕಾಲ್ ಮಾಡಿದ್ದೀರಾ? ಆಟೋದವ್ರಿಗೆ ಅಲ್ಲ. ಓಕೆ. ಮದುವೆ ಆದ್ಮೇಲೆ ಅಂದ್ರೆ ರಿಸೆಪ್ಷನ್ ಮುಗಿಸಿದ್ಮೇಲೆ ಇವಾಗಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ರಿಸೆಪ್ಷನ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದು. ಅಮ್ಮ ಮೊನ್ನೆ ತಾನೇ ಕಾಲ್ ಮಾಡಿ ಯಾವಾಗ ಬರ್ತೀರಾ, ಇನ್ನು ಮದುವೆ ಆದಾಗಿಂದ ಬಂದೇ ಇಲ್ಲ, ತುಂಬಾ ಬೇಜಾರಾಗ್ತಿದೆ ಅಂತ ಧನ್ಯ ಅವರು ಮತ್ತೆ ಅಮ್ಮ ಸಣ್ಣವ್ರ ಅಮ್ಮ ಇಬ್ರು ಕೂಡ ಕೇಳ್ತಾ ಇದ್ರು. ಅವ್ರಿಗೆ ಇನ್ನ ಗೊತ್ತೇ ಇಲ್ಲ ಗೈಸ್, ನಾವು ಬಂದಿದ್ದು ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರು ಕೇಳಿದಾಗ ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳಿದ್ವಿ. ಹೌದು. ಬನ್ನಿ ಗಾಯ್ಸ್, ನೋಡೋಣ ಮನೆಯವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ. ಸರ್ಪ್ರೈಸ್ ಎಂಟ್ರಿ ಕೊಡ್ತಾ ಇದೀವಿ, ನೋಡೋಣ ಏನ್ ಮಾಡ್ತಾರೆ ಅಂತ. ಈಗ ಇದೇ ಗಾಡಿಯಲ್ಲಿ ಹೋಗೋದು ನಾವು. ಇದೇ ಆಟೋ ಸಣ್ಣವರು ಬುಕ್ ಮಾಡಿದ್ದು. ಬನ್ನಿ ಹೊರಡೋಣ. ಹಾಯ್ ಬ್ರದರ್, ಹೇಗಿದ್ದೀರಾ? ಇಷ್ಟು ಬಿಸಿಲಲ್ಲ, ಅಪ್ಪ ಹಬ್ಬೆ ಹೊಡಿತಾ ಇದೆ ಅಲ್ವಮ್ಮ. ನೀರಲ್ಲಿ ಬೀಚ್ ಇದೆಯಾ? ಇಲ್ಲಿ 2 ಕಡೆ ಇದೆ. ಮಂಗಳೂರು ಬೀಚ್ ಇದೆ, ಕಾಸರಗೋಡು ಬೀಚ್ ಇದೆ. ಗಾಯ್ಸ್ ನೋಡಿ ಗಾಯ್ಸ್, ಫುಲ್ಲು ಬಿಸಿಲಿದೆ ಅಂತ ಹೇಳಿ ತಂಪಾಗೋದಕ್ಕೆ ಅಂದ್ರೆ ಮನೆಯವ್ರಿಗೆ ಜ್ಯೂಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಎವ್ರಿ ಶೆಕೆ ಗಾಯ್ಸ್. ಇವಾಗ ಈಶ್ವರಮಂಗಲ ಸೂಪರ್ ಮಾರ್ಕೆಟಲ್ಲಿ ಇದ್ದೀವಿ. ಯಾರ್ಯಾರಿಗೆ ಈಶ್ವರಮಂಗಲ ಗೊತ್ತು, ಈಶ್ವರಮಂಗಲದಲ್ಲಿರೋರ್ಗೆ ಎಲ್ಲರಿಗೂ ಹಾಯ್. ಫೈನಲಿ ಗಾಡಿ ಹೋಯ್ತು, ನಾವು ಕೂಡ ರೆಡಿಯಾಗಿ ಇಲ್ಲಿ ನಿಂತಿದ್ದೀವಿ, ಹೊರಡ್ಬೇಕಷ್ಟೇ. ಯಪ್ಪ ಎಷ್ಟು ಬಿಸಿಲಿತ್ತು ಅಂದರೆ ಗಾಯ್ಸ್, ತುಂಬಾನೇ ಬಿಸಿಲಿತ್ತು. ನೋಡಿ ಫ್ರೂಟ್ಸ್ ನೋಡಿ, ಸಣ್ಣವ್ರು ನೋಡಿ ತಲೆ ಮೇಲೆ ಹೆಂಗೆ ಇಟ್ಕೊಂಡಿದ್ದಾರೆ. ಇವಾಗ ಒಳ್ಳೆ ಹಳ್ಳಿಯವರು ಸಿಟಿಗೆ ಬಂದಿರ್ತಾರಲ್ಲ, ಹಂಗೆ ನಾವು ಸಿಟಿಯಿಂದ ಹಳ್ಳಿಗೆ ಏನಂತ ಅಂದರೆ ಇವಾಗ ನೀವು ನೋಡ್ತಿರ್ಬೋದು. ಇವಾಗ ನಮಗೆ ಓಲ್ಡ್ 2 ವಿಡಿಯೋದಲ್ಲಿ ಫುಲ್ಲು ಬೇಜಾರಲ್ಲಿದ್ವಿ. ಸೊ ಬೇಜಾರಲ್ಲಿ ಇದ್ದಿದ್ದ ಕಾರಣ ನಾವು ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಮೈಂಡು ಅಂತ ಹೇಳಿ ಖುಷಿ ಹುಡ್ಕೊಂಡು ನಾವು ಸಣ್ಣವರು ಊರಿಗೆ ಬಂದಿದ್ದೀವಿ. ಅಂದರೆ ಗೈಸ್ ಯಾವತ್ತೂ ಅಷ್ಟೇನೆ, ನೀವು ಕೂಡ ಬೇಜಾರಲ್ಲಿ ಇದ್ದಾಗ ಖುಷಿ ಎಲ್ಲಿ ಸಿಗುತ್ತೆ ಅಲ್ಲಿರೋಕ್ಕೆ ಇಷ್ಟಪಡಿ. ಏನಕ್ಕಂದರೆ ಬೇಜಾರಲ್ಲಿ ಅದೇ ಟೆನ್ಷನಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಲೈಫ್ನ ಈ ಥರ ಖುಷಿ ಎಲ್ಲಿ ಸಿಗುತ್ತೆ ಅಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಹೇಳ್ತಾ ಇರೋದು ಏನಂದರೆ, ಟೆನ್ಷನ್ ಆಗಿ ಒಂದೇ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಕುತ್ಕೊಂಬೇಡಿ. ಇರೋದೇ ಒಂದೇ ಒಂದು ಲೈಫು, ಇರೋ ಅಷ್ಟು ದಿನ ಎಂಜಾಯ್ ಮಾಡಿ. ಸೊ ನಾವು ಇವಾಗ ಬೇಜಾರಲ್ಲಿದ್ದರೂ ಕೂಡ ಖುಷಿನ ಹುಡ್ಕೊಂಡು ಸಣ್ಣವ್ರ ಮನೆಗೆ ಬಂದಿದ್ದೀವಿ. ಇಲ್ಲಂತೂ ಸಖತ್ ಎಂಜಾಯ್ ಮಾಡ್ತೀವಿ. ಎಂಟರ್ಟೈನ್ಮೆಂಟ್ ಅಂತೂ ತುಂಬಾ ತಗೋತೀರ ಗೈಸ್ ಮುಂದಿನ ಬ್ಲಾಗಲ್ಲಿ ನೀವು. ಏನಕ್ಕಂದರೆ ಅಷ್ಟು ಎಂಜಾಯ್ ಮಾಡ್ತೀವಿ ನಾವು. ಅಂದರೆ ನಾವು ಯಾವ್ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ಪ್ರತಿದಿನ ನೀವೇ ನೋಡ್ತಿರ್ತೀರ. ಸಣ್ಣವ್ರ ಅಮ್ಮ ಮತ್ತು ಧನ್ಯಂಗೆ ಮತ್ತು ಅಪ್ಪನಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳಿ ಇದೇ ವೀಕ್ ಬರ್ತಾ ಇದ್ದೀವಿ.
ಅದು ನಮ್ಮ ಮದುವೆ ಆಗಿ 1 ಮಂತ್ ಆಯಿತು ಗಾಯ್ಸ್. ಅವರು ಹೇಳ್ತಿದ್ರು 1 ಮಂತ್ ಆದರೂ ಇನ್ನೂ ಬಂದೇ ಇಲ್ಲ ಅಂತ ಬೈತಾ ಇದ್ರು. ಬನ್ನಿ ಇವಾಗ ನೋಡೋಣ ಗೈಸ್ ಅವ್ರ ಎಕ್ಸೈಟ್ಮೆಂಟು ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಅಲ್ವಮ್ಮ. ಸಣ್ಣವ್ರು ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಿದ್ದಾರೆ ಅಮ್ಮ. ತುಂಬ ಕಷ್ಟ ಆಗ್ತಿಲ್ವಮ್ಮ? ಕಷ್ಟ ಆಗ್ತಿದೆ, ಪರವಾಗಿಲ್ಲ, ಏನು ಮಾಡೋದು. ನಿಮ್ಮ ಕೈಯಲ್ಲೂ ಬೇಜಾನಿದೆ ಅಲ್ವಾ, ನಿಮ್ಮ ಬ್ಯಾಗು ವೆಯ್ಟ್ ಇದೆ. ಬನ್ನಿ ಹೋಗೋಣ. ನಿಮಗೆ ಅಭ್ಯಾಸ ಇದೆ ಅಲ್ವಾ? ನಿಮಗೆ ಅಭ್ಯಾಸ ಇದೆ ಅಲ್ವಾ? ಅಭ್ಯಾಸ ಇದೆ, ಆದರೆ ಹಿಂಗೆ ಹೊತ್ಕೊಂಡು ಹೋಗಿಲ್ಲ ಅಭ್ಯಾಸ ಇಲ್ಲಪ್ಪ. ಫೋನ್ ಮಾಡಿ ಇಲ್ಲೇ ಕರೆಯೋಣ, ನಾವೇ ಹೋಗೋಣ. ಅವ್ರನ್ನೇ ಇಲ್ಲಿ ಮೇಲೆ ಕರ್ಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಾ. ಅವ್ರ ಎಕ್ಸ್ಪ್ರೆಷನ್ ಇಲ್ಲಿ ತೆಗಿಬೋದಾಗಿತ್ತು. ಬೇಡ ಇವಾಗ ಅವರೆಲ್ಲ ಏನೇನು ಮಾಡ್ತಿದ್ದಾರೆ ನೋಡೋಣ. ಇಲ್ಲಾಂದ್ರೆ ರೆಡಿಯಾಗಿ ಬಂದ್ಬಿಡ್ತಾರಲ್ವಾ. ಕರೆಕ್ಟು ಗೈಸ್, ಹೆಂಗಿರ್ತಾರೆ ಏನು ಮಾಡ್ತಿರ್ತಾರೆ ಅಂತ ನೋಡೋಣ ಬನ್ನಿ. ಇಲ್ಲಿಂದ ಕೇಳಿಸುತ್ತಲ್ಲ? ಕೇಳಿಸುತ್ತೆ, ಯಾಕಂದ್ರೆ ಮೇಲೆ ಇದ್ದೀವಲ್ವಾ, ಕೇಳಿಸುತ್ತೆ. ಗಾಯ್ಸ್ ನೋಡಿ ಗಾಯ್ಸ್, ಸಣ್ಣವ್ರ ಮನೆ ಬರ್ತಿದೆ. ಡೌನ್ ಇಳಿತಾ ಇದ್ದೀವಿ. ಎಷ್ಟು ಡೌನ್ ಇದೆ ಅಂದರೆ ನಿಮಗೆ ಈ ಥರ ಕಾಣಿಸ್ತಿದೆ ಅಷ್ಟೇ. ತುಂಬ ಅಂದರೆ ತುಂಬಾ ಡೌನ್ ಇದೆ. ಸಣ್ಣವ್ರ ಮನೆ ಯಾರ್ಯಾರು ನೋಡಿಲ್ಲ, ಹೊಸ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಅವರೆಲ್ಲ ನೋಡಿ ಸಣ್ಣ ಮನೆ ಯಾವ ಥರ ಇರುತ್ತೆ ಅಂತ. ಬನ್ನಿ ಮನೆ. ಬೆಟ್ಟದ ಮುಂದೆನೇ ಮನೆ ಇದೆ. ಅವರ ಅಪ್ಪ ನೋಡಿ ಗಾಯ್ಸ್, ತೋಟದಲ್ಲಿ ಅವರ ಅಪ್ಪ ಕೆಲಸ ಮಾಡ್ತಾ ಇದ್ದಾರೆ. ಬೇಡ 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 ಕರಿಬೇಡಿ, ನಿಮ್ಮ ಮನೆಯವರೆಲ್ಲ ಓಡೋಗ್ಬಿಡ್ತಾರೆ ಬಾಬಾ. ಬೆಳಗಿನ ಹತ್ರ ಮಾತಾಡಬೇಡಿ ಅಂತ ಹೇಳಿ ನನ್ನ ಕೈಯೆಲ್ಲ ಮಾಡೋಕ್ಕಾಗಲ್ಲ. ಸೈಲೆಂಟ್ ಆಗಿರಿ, ಸೈಲೆಂಟ್ ಆಗಿರಿ. ಹಂಗೆ ಹೇಳ್ಬೇಡಿ, ಅವ್ರು ಕಿರಿಸ್ಬಿಡ್ತಾರೆ. ಹೇಳಿ ನೀವೇ ಹೇಳ್ಬಿಡಿ. ನಂಗೆ ಹೇಳೋಕ್ಕಾಯ್ತಿಲ್ಲ, ಕೈಯಲ್ಲಿ ಹಿಂಗೆ ಮಾಡಿ ತೋರಿಸಿ ಅಂತ. ನಾನು ಹೆಂಗೆ ಮಾಡಲಿ ಮಾ? ನನ್ನ ಕೈಯಲ್ಲಿ ಹೋಯ್ತೆ, ಫೋನ್ ಇದೆ, ಇದಿದೆ. ಪನೋಡ್ಚಿ ಹೇಳ್ದೆ. ಗೊತ್ತಜ್ಜಿ ಇಂಚಲ್ಲಾರ ದೊಡಮ್ಮ ಹುಷಾರಿಲ್ಲ. ಗಾಯ್ಸ್ ಮನೇಲಿ ಯಾರಿಗೂ ಗೊತ್ತಿಲ್ಲ, ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಏನಂದ್ರು? ಇದೇ ಗುಣಗುಣ ಮಾತಾಡೋದು ಕೇಳಿಸುತ್ತೆ ಅಂತೆ ಅಂದು. ಅಪ್ಪ ನೋಡಿದ್ರು ಗಾಯ್ಸ್ ಅಲ್ಲಿ. ಈ ನೀನೇ ಕಿರಿಸ್ತಿದ್ಯಲ್ಲಮ್ಮ. ಬ್ಯಾಗ್ ನೋಡಿ, ಬೇಗ ಓಡಿ ಸಣ್ಣಮ್ಮ, ಸ್ವಲ್ಪ ಬೇಗ ಓಡಿ, ಬೇಗ ಓಡಿ. ಅವರಿಬ್ಬರು ಓಡೋಗ್ಬಿಡ್ತಾರೆ ಆಮೇಲೆ ಗಾಯ್ಸ್. ಅಮ್ಮ ಮತ್ತೆ ಧನ್ಯ ನೋಡಿದ್ರೆ ಓಡೋಗ್ಬಿಡ್ತಾರೆ ಗಾಯ್ಸ್. ಅದಕ್ಕೆ ಖುಷಿ. ಅಪ್ಪ ಹುಷಾರಾಗಿದ್ದೀರಾ? ಫುಲ್ ಹುಷಾರಾದ್ರಾ? ಎಲ್ಲ ಏನ್ ಮಾಡ್ತಿದ್ದಾರೆ? ಫುಲ್ಲು ಮನೆ ಸೈಲೆಂಟ್ ಇದೆ. ಓ ಬಾರ್ವಿ ನೋಡ್ತು. ಅಮ್ಮ ಓಡ್ತಾ ಇರ್ತಾರೆ ಈಗ. ನೋಡ ಗೈಸ್ ಯಾರ್ಯಾರು ಏನ್ ಮಾಡ್ತಿದ್ದಾರೆ. ಅಮ್ಮದ್ದು ಯಾವಾಗ್ಲೂ ರಿಯಾಕ್ಷನ್ ಇದೆ. ಹೇಗಿದ್ದೀರಮ್ಮ? ಹಾಯ್ ಧನ್ಯ, ಹೇಗಿದ್ದೀರಾ? ಅಮ್ಮ ಸೂಪರಾ? ಮಲಗಿದ್ರಾ? ಹೆಂಗಿದೆ ಸರ್ಪ್ರೈಸ್? ಅಮ್ಮ ಇವತ್ತು ಮೆಸೇಜ್ ಹಾಕಿದ್ರು, ಪಾಯಸ ಮಾಡಿದೀನಿ, 1 ಮಂತ್ ಆಯ್ತು ನೀವ್ ಮದ್ವೆ ಆಗಿ ಅಂತ. ನೋವು ಬಂತಾ? ಅಮ್ಮ ಪರವಾಗಿಲ್ಲ. ಏನ ಇಲ್ಲ, ನಾವು ಬರ್ತಾ ಇರ್ಲಿಲ್ಲ ಅಮ್ಮ. ನೆನ್ನೆ ನೈಟ್ ಪ್ಲಾನ್ ಮಾಡಿದ್ ನಾವು ಆಕ್ಚುಲಿ. ಪ್ಯಾಕ್ ಮಾಡ್ತಾ ಇದ್ವಿ ನಾವು ನೆನ್ನೆ. ಆಮೇಲೆ ನನಗೆ ಕರೆಕ್ಟ್ ತುಂಬ ಪಪ್ಪ ಗೊತ್ತಾಯ್ತು, ನಿಮ್ ಮುಖ ನೋಡಿದ್ರೆ ಗೊತ್ತಾಯ್ತು. ನಿಮ್ಗೂ ಹುಷಾರಿಲ್ವಾ? ನಮಗೂ ಹುಷಾರಿರ್ಲಿಲ್ಲ. ಅಮ್ಮನಿಗೂ ಸೊಂಟ ನೋವು ಇತ್ತು, ಈಗ ಅಮ್ಮನಿಗೂ ತಲೆನೋವು. ಅಮ್ಮ ಅಯ್ಯ ಬಂದ ವಿಷಯದಲ್ಲಿ ಒಬ್ಬದಿತ್ತು ತಲೆನೋವು ಅಂತ ನೋಡಿ ಗಾಯ್ಸ್. ನಮ್ಮ ಅತ್ತೆ ಮಾವ ಪಪ್ಪ ನೋಡಿ ಅಲ್ಲಿ ಪಪ್ಪ ಕೆಲಸ ಮಾಡ್ತಾ ಇದ್ರು. ಎಷ್ಟು ಬಿಸಿಲು ಯಪ್ಪ. ಧನ್ಯವಾದ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಹೇಳೋಕೆನೆ ಆಗ್ತಿಲ್ಲ. ನಿಮ್ಮ ನೋಡಿದ್ರೆ ಇದು ನಿಜ ನೀವೇನಂದ್ರೆ ನೋಡಿ ಗಾಯ್ಸ್. ಬಂದಿದ ತಕ್ಷಣ ಜ್ಯೂಸ್ ಮಾಡ್ತಿದ್ದಾರೆ ಧನ್ಯ ಅವರು. ಕರ್ಬೂಜ ಫುಲ್ಲು ಡಲ್ ಆಗಿದ್ದೀರಮ್ಮ ನೀವು. ಕಣ್ಣೆಲ್ಲ ಒಂಥರ ಆಗಿದೆ.
ಮಲಗಿದ್ದೆವು ಜಸ್ಟ್ ಎದ್ದು ನಾನು ಇವಾಗ ಎದ್ದಷ್ಟೇ ಕರೆಕ್ಟಾಗಿ ನೀವು ಎದ್ದಾಗ ಬಂದಿದ್ದೀವಿ ನೋಡಿ. ಹೌದು ಜಸ್ಟ್ ಎದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋಣ. ಫುಲ್ಲು ಸುಸ್ತಾಗೋಯ್ತಮ್ಮ. ಟ್ರೈನ್ ಸಡನ್ ಆಗಿ ಬಂದಿದ್ದು, ಕುತ್ಕೊಂಡು ಬಂದ್ವಿ, ಹೆವಿ ಇದಿತ್ತು, ಹಿಂಸೆ ಆಯ್ತು. ಜ್ಯೂಸ್ ಮಾಡ್ತೀವಿ ಗಾಯ್ಸ್. ನೋಡಿ ಅಮ್ಮ ಏನಕ್ಕೆ ತಲೆಗೆ ಬೇಜಾರು ಮಾಡ್ಕೊಂಡಿರೋ ತಲೆನೋವು ಅಂತ ಅಂದ್ರೆ ನೋಡಿ ನಮ್ಮ ವಿಷಯದಿಂದಾನೇ ಅಮ್ಮನಿಗೆ ಬೇಜಾರು. ನೋಡಮ್ಮ ಏನಕ್ಕೆ ಹೇಳಿ ನಿಮ್ಮಮ್ಮ ಬೇಜಾರಾಗಿರೋದು? ನೋಡಿ ಗಾಯ್ಸ್, ತಾಳಿ ಕಟ್ಟಾಗಿರೋದಕ್ಕೆ ಇಷ್ಟು ಟೆನ್ಷನ್ ತಗೊಂಡಿದ್ದಾರೆ. ಅಮ್ಮ ತಗೋಬೇಡಿ ಅಮ್ಮ ಟೆನ್ಷನ್, ಅದಕ್ಕೆ ಟೆನ್ಷನ್ ಜಾಸ್ತಿ. ಅದೇನು ಇಲ್ಲ ಅಮ್ಮ, ಅದು ನೋಡಿ ಗಾಯ್ಸ್, ಸಣ್ಣದು ಇವಾಗ ತಾಳಿ ಚೆನ್ನಾಗಿದೆ. ಅಮ್ಮ ಬಿಡಿ ಅಮ್ಮ, ಪರವಾಗಿಲ್ಲ, ಇನ್ನೊಂದ್ 2 ವರ್ಷ ಇದನ್ನ ಹಾಕೊಂಡಿರ್ಲಿ, ಆಮೇಲೆ ಅದೇ ತರದೇ ಮಾಡ್ಸೋಣ ದೊಡ್ಡದಾಗಿ, ಸರಿನಾ? ಟೆನ್ಷನ್ ಮಾಡ್ಕೋಬೇಡಿ. ನಾವಿವಾಗ ಬಂದಿದೀವಲ್ಲ, 1 ವಾರ ಪೂರ್ತಿ ನಿಮ್ನ ಚೆನ್ನಾಗಿ ನೋಡ್ಕೋತೀವಿ ಬಿಡಿ. ಅಲ್ವಮ್ಮ? ಈ ಕರೆಕ್ಟು ನಮ್ಗೆ ಮಂಗಳವಾರ ಪ್ರಮೋಷನ್ ಐತೆ. ಸೋಮವಾರ ನೈಟ್ ಹೋಗ್ಬೇಕು ನಾವು. ಬೇಗ ಹೋಗ್ಬೇಕು, ಸೋಮವಾರ ನೈಟ್ ಹೋಯ್ತೀವಿ. ನಿಜ ಅಮ್ಮ, ಏನ್ ಬೇಡ. ಈ ಬಿಸಿಲಲ್ಲಿ ಯಾರ ಮನೆಗೂ ಹೋಗಕ್ಕಾಗಲ್ಲ, ಇಲ್ಲೇ ಇರ್ತೀವಿ. ಕೂಚೋನ್ಲೆ ಅಂತೆ ನೋಡಿ ಗಾಯ್ಸ್, ನನ್ಗೆ ಆಡ್ಕೋತಾ ಇದಾರೆ ಒಂದು ವ್ಲಾಗಲ್ಲಿ. ನಾನು ಏನಂದೆ, ನಾನು ಕುಚೊಂದುಲ್ಲೆ ಅಂದೆ ಅಲ್ವಾ, ಅದಕ್ಕೆ ಆಡ್ಕೋತಾ ಇದ್ದೀರ ಅವತ್ತಿಂದ. ನಿಮ್ಮೊಟ್ಟಿಗೆ ಮಾತಾಡಿದ ತುಂಬಿದೆ, ಫ್ಯಾನ್ಸ್ ಅವರೊಟ್ಟಿಗೆ ಮತ್ತೆ ಮಾತಾಡ್ತೀನಿ. ಆಮೇಲೆ ಮಾತಾಡ್ತೀರಾ? ಎಷ್ಟು ಜನ ನಿಮ್ನ ಕೇಳ್ತಿದ್ರು ಕಮೆಂಟ್ ಅಲ್ಲಿ ಗೊತ್ತಾ? ಅವರೊಟ್ಟಿಗೆ ಎಲ್ಲ ಮಾತಾಡ್ತೀನಿ. ನನಗೆ ಫ್ಯಾನ್ಸ್ ಅಲ್ಲ, ಅವರು ನನ್ನವರವರೆಲ್ಲ, ಅಂದ್ರೆ ನಿಮ್ಮ ಸ್ನೇಹಿತರು ಆ ತರ. ಹೌದು ಗಾಯ್ಸ್, ನಿಮ್ ಜೊತೆ ಧನ್ಯ ಅವರು ಸ್ವಲ್ಪ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕಂತೆ. ಮತ್ತೆ ಒಟ್ಟಿಗೆ ಮಾತಾಡ್ತೀವಿ ಸಪ್ರೇಟ್ ಆಗಿ ಅಂದ್ರಲ್ಲ, ಅದಕ್ಕೆ ಗಾಯ್ಸ್ ನಿಮ್ ಹತ್ರ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕಂತೆ. ನಮ್ ಧನ್ಯ ಅವರು ಮಾತಾಡ್ತಾರೆ. ಅಮ್ಮ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ, ಬಂದಿರೋ ಖುಷಿ ಇದೆ, ಮತ್ತೆ ಅವ್ರಿಗೆ ಫುಲ್ ತಲೆನೋವು ಇದೆ, ಅದಕ್ಕೆ ಅವ್ರು ಜಾಸ್ತಿ ಎಕ್ಸೈಟ್ಮೆಂಟ್ ಆಗಿಲ್ಲ. ಬಟ್ ಇನ್ ಮುಂದೆ ನಾವು ಬಂದಿದೀವಿ ಅಂತ ಅಮ್ಮ ಖುಷಿಯಾಗಿ ಇರ್ತಾರೆ ಅಲ್ವಾ ಅಮ್ಮ? ಓ ಅಕ್ಕ ತಂಗಿ. ಹೋ ಗಾಯ್ಸ್, ನೆಕ್ಸ್ಟ್ ಅಕ್ಕನ್ ಮದ್ವೆ. ಹುಡುಗೆಲ್ಲ ಸೆಟ್ ಆಯ್ತಪ್ಪ, ಸೆಟ್ ಆಗ್ತಾ ಇದೆ. ಸೆಟ್ ಆಗಿಲ್ಲ, ಸೆಟ್ ಆಗ್ತಿದೆ. ಸೆಟ್ ಆಗ್ತಾ ಇದೆ, ಫುಲ್ ಖುಷಿ. ಕಣ್ಣು ಮುಟ್ಟಿಸ್ಬೇಡ. ತುಂಬಾ ಜನ ಪ್ರಪೋಸಲ್ ಬಂದಿದೆ ಗಾಯ್ಸ್, ನಮ್ ಧನ್ಯ ಅವರಿಗೆ ತುಂಬಾ ಜನ ಪ್ರಪೋಸಲ್ ಬಂದಿದೆ. ಅವರು ಇನ್ನೂ ಅಕ್ಸೆಪ್ಟ್ ಮಾಡ್ಬೇಕಷ್ಟೇ. ಬಿಸ್ಲಿಗೆ ಅಕ್ಸೆಪ್ಟ್ ಮಾಡಲ್ವಾ? ಏನಿದು ಅಕ್ಕ ನಿನ್ನ ನೋಡ್ಲಿಕ್ಕೆಲ್ಲ ಕಾಯ್ತಾ ಇದ್ರು. ಹಾ, ಅದನ್ನೇ ಹೇಳ್ದೆ. ಅಮ್ಮನ ನೋಡ್ಲಿಕ್ಕೂ ಕಾಯ್ತಿದ್ರು. ನೋಡಿ ಗಾಯ್ಸ್, ಅಮ್ಮ ಎಷ್ಟು ಡಲ್ ಆಗಿದ್ದಾರೆ. ನಿಜ, ನಾನು ತುಂಬಾ ಮಾತಾಡ್ಲಿಕ್ಕಿದೆ. ಹೋಗಿ ಗೈಸ್. ಧನ್ಯ ಅವರು ನಮ್ಗೋಸ್ಕರ ಜ್ಯೂಸ್ ಮಾಡ್ಕೊಡ್ತಾರೆ ಅಂದ್ರೆ ಅವರೇ ಹಿಡ್ಕೊಂಡು ಕುಡಿತವ್ರೆ. ಇಲ್ಲ ಇಲ್ಲ, ನಾನು ನಿಮ್ಗೋಸ್ಕರ, ಭಾವನಿಗೋಸ್ಕರ ತಗೊಂಡ್ ಬಂದೆ. ನೋಡಿ ಗೈಸ್, ಭಾವನಿಗೋಸ್ಕರ. ಎಲ್ಲರೂ ಕೇಳ್ತಿದ್ರು ನಿಮ್ನ, ನೀವು ಬಾವ ಅತ್ತಿಗೆ ಅಲ್ಲ ಅಂತ ಹೇಳ್ತಿದ್ರು. ಇನ್ನೇನ್ ಅನ್ನೋದು? ಮೈದ್ನ ಇಲ್ಲ, ನನ್ಗೆ ಮೈದ್ನಲ್ಲ, ಭಾವನಲ್ಲ, ನನಗೆ ಇವರೊಂದು ಬೆಸ್ಟ್ ಫ್ರೆಂಡ್ ತರ. ಲಾಸ್ಟ್ ತನಕ ನನಗೆ ಬೆಸ್ಟ್ ಫ್ರೆಂಡ್ ಆಗೇ ಇರ್ತಾರೆ. ಹೌದು ಗಾಯ್ಸ್, ನೋಡಿ ಗಾಯ್ಸ್, ನಮ್ಮ ಧನ್ಯ ಅವರು ನಮಗೆ ಏನಿದು ನಿಮ್ ಕಡೆ ಅನ್ನೋದು? ಹಮಾಮ್. ಮತ್ತೆ ಶಮಾಮ. ನನಗೆ ಗೊತ್ತಿಲ್ಲ ಅಮ್ಮ. ಗಾಯ್ಸ್ ನೋಡಿ ಗಾಯ್ಸ್, ಕರ್ಬೂಜ ಅನ್ಬಿಟ್ಬಿಟ್ಟು ಶಮಾಮ್ ಅಂತ. ನಿಜವಾಗ್ಲೂ ಫಸ್ಟ್ ಟೈಮ್ ಕೇಳಿದ್ದು ನಾನು ಇದನ್ನ, ಶಮಾಮ್ ಅಂತ. ಇವಾಗ ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಎಲ್ಲರಿಗೂ ಒಂದು ಹೊಸ ವಿಚಾರ ನೋಡಿ. ತುಳುವಲ್ಲಿ ಏನಿದು ಕರ್ಬೂಜ ಹಣ್ಣಿಗೆ ಏನದು ಶಮಾಮ್ ಅಂತಾರೆ ಗಾಯ್ಸ್. ನನಗೆ ಗೊತ್ತಾಗಿದ್ದು ಇವರು ಈ ಜ್ಯೂಸ್ ಕೊಟ್ಮೇಲೆನೆ. ಅಕ್ಕನಿಗೆ ಹೇಳಿ, ಅಕ್ಕನಿಗೆ ಕ್ರೆಡಿಟ್ ಕೊಡ್ಬೇಕು. ಕೊಡಿ, ನೀವು ಕುಡ್ದು ಹೇಳಿ. ನಾವ್ ಇದನ್ನೆಲ್ಲ ರಾಮನವಮಿ ಕುಡಿತೀವಿ. ಅದು ಡಿಫ್ರೆಂಟ್, ಇದು ಹಾಲು ಹಾಕ್ತಾರ ಅಲ್ಲಿ ಗೊತ್ತು, ಬಟ್ ಆದ್ರೆ ಪಾನ್ಕ ಇದನ್ನ ಅನ್ನೋದು ನಾವು. ಗೈಸ್ ನೋಡಿ ಗಾಯ್ಸ್, ಅಮ್ಮನಿಗೆ 3 ಜನ ಮಕ್ಕಳು. ಒಬ್ರು ಸಣ್ಣ, ಒಬ್ರು ಏಯ್ ಸುಳ್ಳು ಹೇಳ್ಬಾರ್ದು ಗೈಸ್. ಧನ್ಯನೇ ದೊಡ್ಡವರು, ನಾನ್ ಅದಕ್ಕಿನ್ನ ಚಿಕ್ಕವನು, ಆಮೇಲೆ ಸಣ್ಣ. ನೋಡಿ ಹೆಂಗ್ ಓಡ್ಬಂದ್ರು. ಬಾರ್ಬಿ ಲಾಸ್ಟ್ ಚಿಕ್ಕ ಮಗಳು. ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾನು ಮತ್ತೆ ಅಮ್ಮ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಅಮ್ಮನಿಗೂ ಕೂಡ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದೀನಿ. ಅಂದ್ರೆ ಅವರು ಬರಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಟಯರ್ಡ್ ಆಗಿದ್ದೀರಾ ಅಂತ ಅಂದ್ರು. ಇಲ್ಲ ಅಮ್ಮ ಪರವಾಗಿಲ್ಲ, ಬನ್ನಿ ನಾನು ಬರ್ತೀನಿ. 2 ವೀಲರಲ್ಲಿ ಇಬ್ರು ಹೋಗ್ಬಿಟ್ಟು ಬರೋಣ ಅಂತ ಹೇಳಿದೆ. ಇವಾಗ 2 ವೀಲರಲ್ಲಿ ಪಂಚೋಡಿ ಗೊತ್ತಾ ಗೈಸ್ ನಿಮಗೆ? ಆ ಪಂಚೋಡಿಯಲ್ಲಿರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಮ್ಮನ್ನ. ಇವಾಗ ಬನ್ನಿ ಅಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಅವ್ರಿಗೆ ತುಂಬ ತಲೆನೋವು ಮತ್ತು ಹೈ BP ಅನಿಸುತ್ತೆ ಅವರಿಗೆ, ಅದಕ್ಕೋಸ್ಕರ ಅವರು ತಲೆನೋವು ಅಂತ ಅವಾಗವಾಗ ಹೇಳ್ತಾ ಇರ್ತಾರೆ. ಜಾಸ್ತಿ ಟೆನ್ಷನ್ ಮಾಡ್ಕೋತಾರೆ ಯಾವುದೇ ಒಂದು ವಿಚಾರ, ಸಣ್ಣ ಪುಟ್ಟ ವಿಚಾರಕ್ಕೂ ನಮ್ಮ ಅತ್ತೆಯವರು ತುಂಬ ಟೆನ್ಷನ್ ಮಾಡ್ಕೋತಾರೆ. ನೋಡಿ ಸಣ್ಣ ಮತ್ತು ಧನ್ಯ ಅವರು ಏನೋ ಸೀಕ್ರೆಟ್ ಮಾತಾಡ್ತಿದ್ದಾರೆ. ನಾನು ಈ ಕಡೆ ಹೋಗಿದ ತಕ್ಷಣ ಇಬ್ಬರು ಏನೋ ಮಾತಾಡ್ತವ್ರೆ. ನೋಡಿ ಗಾಯ್ಸ್, ಮುನ್ನು ಮತ್ತು ಮಮ್ಮಿ ಇವಾಗ ಹಾಸ್ಪಿಟಲ್ ಹೋಗ್ತಿದ್ದಾರೆ. ನೋಡಿ ಇಲ್ಲಿ ಗಾಡೀಲಿ ಹೋಗ್ತಾ ಇದ್ದಾರೆ. ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮುನ್ನು ಕರ್ಕೊಂಡು ಹೋಗ್ತಿದ್ದಾರೆ.
ಗಾಯ್ಸ್ ನೋಡಿ ಗಾಯ್ಸ್, ಇದೆ ಪಂಚೋಡಿ. ಸೊ ನಾವಿವಾಗ ಇಲ್ಲಿ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ. ನೋಡಿ ಇಲ್ಲಿ ಒಳಗಡೆ ಅಮ್ಮ ಆಯಿತು ಅಡಿಕೆಗಳು ನೋಡಿ ಗಾಯ್ಸ್ ತೊಗೊಂಡು ಬಂದು ಎಷ್ಟು ಹಾಕಿದ್ದಾರೆ, ಬಿಡಿಸಿಟ್ಟಿದ್ದಾರೆ ಮತ್ತು ಒಣಗಿಸಿಟ್ಟಿದ್ದಾರೆ. ಇದರಿಂದ ಇನ್ಕಮ್ ಬರುತ್ತೆ. ಮತ್ತು ನೋಡಿ ಇಲ್ಲೆಲ್ಲ ಅಡಿಕೆ ಮರಗಳೇ ಇರೋದು. ಆಲ್ಮೋಸ್ಟ್ ಅಲ್ಲಿ ಸಣ್ಣವರ ಪ್ಲೇಸಲ್ಲಿ ಅಡಿಕೆ ಮರನೇ ಇರೋದು. ಮನೆ ವೆದರ್ ಅಂತೂ ಇವಾಗ ಸಕ್ಕತ್ತಾಗಿದೆ. ಸ್ವಲ್ಪ ಟೈಮ್ ಇವಾಗ 5:30 ಆಯಿತು. ಸೊ ಅದಕ್ಕೆ ಈ ಥರ ಪೀಸ್ಫುಲ್ ಆಗಿದೆ. ಸ್ವಲ್ಪ ಮಧ್ಯಾಹ್ನ ಆದರೆ ಸಾಕು, ಎಷ್ಟು ಬಿಸಿಲಾಗುತ್ತೆ. ಏನಕ್ಕೆ ನಗ್ತಾ ಇದ್ದೀರಾ? ಸಣ್ಣ ಸರಿ ಇಲ್ವಾ? ಏನಕ್ಕೆ ನೀನು ಸರಿ ಇಲ್ಲ? ಏನಾಯ್ತು? ನೋಟ ಸರಿನೇ ಇಲ್ಲ. ನೋಡುವ ನೋಟ ಸರಿ ಇಲ್ಲ. ನಂತರ ನೋಡಿ ಗೈಸ್, ಬೆಂಗಳೂರು ಸ್ಲ್ಯಾಂಗ್ ಅಲ್ಲಿ ಬೈತಾ ಇದ್ದಾರೆ. ಅಮ್ಮ ರೆಡಿ ಆದ್ರಾ? ಅಮ್ಮ ನೈಟ್ ಇಲ್ಲೇನ ಹೋಗೋದಾ? ಹಾಕೋತೀರಾ ಟಾಪು? ಹಾಕೊಂಬನ್ನಿ. ಬಜ್ಜಿ ಅಂದ್ರೆ ಅಡಿಕೆ. ನೋಡಿ ಗೈಸ್, ಅಪ್ಪ ಅಡಿಕೆ ತಗೊಂಬಂದು ಹಾಕ್ತಿದ್ದಾರೆ. ಪೋಸ್ಟ್ ಆಫೀಸ್ ಕೆಲಸ ಮಾಡಿ ಸಂಜೆ ಬಂದ್ಮೇಲೆ ಅಗ್ರಿಕಲ್ಚರ್ ಬೇರೆ ಮಾಡ್ತಾರೆ. ಅಪ್ಪ ಫುಲ್ಲು ಗ್ರೇಟ್ ಅಮ್ಮ ನಿಮ್ಮಪ್ಪ. ಅಗ್ರಿಕಲ್ಚರ್. ನೋಡಿ ಗೈಸ್, ಮುನ್ನು ಮತ್ತು ಮಮ್ಮಿ ಇವಾಗ ಹಾಸ್ಪಿಟಲ್ ಹೋಗ್ತಿದ್ದಾರೆ. ನೋಡಿ ಇಲ್ಲಿ ಗಾಡೀಲಿ ಹೋಗ್ತಾ ಇದ್ದಾರೆ. ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮುನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಗಾಯ್ಸ್ ನೋಡಿ ಗಾಯ್ಸ್, ಇದೇ ಪಂಚೋಡಿ. ಸೊ ನಾವಿಲ್ಲಿ ಒಂದು ಕ್ಲಿನಿಕ್ಗೆ ಬಂದಿದ್ದೀವಿ ಅಮ್ಮನ್ನ ಕರ್ಕೊಂಡು. ಅಮ್ಮ ಬೇಗ ಹುಷಾರಾಗಲಿ ಅಂತ. ಏನಕ್ಕಂದ್ರೆ ಅವ್ರಿಗೆ ತಲೆ ತುಂಬ ನೋವಂತೆ. ಸೊ ಗೈಸ್, ನಾನು ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಬಾತ್ ಎಲ್ಲ ಮಾಡಿ ಬಂದೆ. ಸೊ ಫುಲ್ ಖುಷಿ ಆಯಿತು. ಅಂದರೆ ಒಂಥರ ಸಮಾಧಾನ ಆಗುತ್ತೆ ಅಲ್ವಾ? ಯಾಕಂದರೆ ಟ್ರೈನಲ್ಲಿ ಜರ್ನಿ ಮಾಡಿದ್ದಲ್ವಾ, ಒಂಥರ ಟಯರ್ಡ್ ಆಗಿರುತ್ತೆ ಮತ್ತು ಫುಲ್ ಶೆಕೆಗೆ ಬೆವ್ತೋಗಿತ್ತು. ಸೊ ಬಂದು ಸ್ನಾನ ಮಾಡಿದ ನಂತರನೇ ನೆಮ್ಮದಿ ಅಂತ ಅನಿಸುತ್ತೆ. ಮಮ್ಮಿನ ಮುನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಪಾಪ ಇನ್ನೂ ರೆಸ್ಟ್ ಮಾಡಿಲ್ಲ. ಮಮ್ಮಿಗೆ ಹುಷಾರಿಲ್ಲ. ನಮ್ಮನೆಗೆ ಒಂದು 4-5 ದಿವಸ ಆಯ್ತಂತೆ. ಸೊ ಅದಕ್ಕೋಸ್ಕರ ಬಂದ ತಕ್ಷಣ ಸ್ಕೂಟಿಲಿ ಕರ್ಕೊಂಡು ಹೋದ್ರು. ಇವಾಗ ಕರ್ಕೊಂಡು ಬರ್ತಾರೆ, ಇನ್ನೂ ಬಂದಿಲ್ಲ. ನೋಡಿ ಗೈಸ್, ನನ್ನ ಪಪ್ಪ ಇವಾಗ ತಾನೇ ಗೇರು ಹಣ್ಣು ತಂದರು. ಇದನ್ನು ಗೇರು ಹಣ್ಣಿಂದ ಗೇರು ಬೀಜನ ಸಪ್ರೇಟ್ ಮಾಡ್ತಾ ಇದ್ದಾರೆ. ಇದು ನಾವೇ ಬೆಳೆದಿರೋದು. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಇದೆಲ್ಲ ಗೇರು ಬೀಜದೇ ಮರ ಇಲ್ಲೆಲ್ಲ ಇರೋದು. ಈ ಸೈಡು ಇದೆ, ಇಲ್ಲಿ ಕೂಡ ಇದೆ. ಅಲ್ಲಿಂದ ಪಾಪ ಇವಾಗ ತಾನೇ ತಂದು ಅದನ್ನು ಬೀಜ ಮತ್ತು ಹಣ್ಣನ್ನ ಸಪ್ರೇಟ್ ಮಾಡ್ತಿದ್ದಾರೆ. ಈಗ ಬಂದ್ವಿ ಮನೆಗೆ. ನೋಡಿ ಅಮ್ಮನಿಗೆ ಎಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ತಲೆನೋವು. ಕಫ ತುಂಬ್ಕೊಂಡಂತೆ ಗಾಯ್ಸ್, ಅವ್ರಿಗೆ ತಲೆನೋವು ಜಾಸ್ತಿ ಆಗಿದ್ದು. ಮತ್ತೆ ಟೆನ್ಷನ್ ಮಾಡ್ಕೋತಾರಂತೆ. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಅಂದ್ರು. ಇದೆಲ್ಲ ಕೊಟ್ಟಿದ್ದಾರಾ? ಎಷ್ಟು ಟ್ಯಾಬ್ಲೆಟ್ ಇದೆ? ಅದು ಸ್ಟೀಮ್ ತಗೋಬೇಕಂತೆ ಅವರು. ಕಫ ಇಳಿದಿಲ್ವಂತೆ, ಕಫ ಕಟ್ಕೊಂಡೈತಂತೆ. ಮತ್ತೆ ಡೆಸ್ಟಲ್ಲಿ ಕೆಲಸ ಮಾಡಿ, ಅಡಿಕೆ ಎಲ್ಲ ಕೆಲಸ ಮಾಡಿ ಅವ್ರಿಗೆ ಜಾಸ್ತಿ ಆಗಿರೋದಂತೆ. ಸ್ವಲ್ಪ ಡೆಸ್ಟಲ್ ಮಾಡಿ ಅಂದ್ರೆ ಧೂಳು ಹೋಗಿ 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 ಸ್ಟಾಕ್ ಆಗಿ ಕೂತಿದ್ಯಂತೆ ಒಳಗಡೆ. ಸ್ಟೀಮ್ ತಗೊಳ್ಳಿ ಫಸ್ಟ್. ಗೈಸ್, ಈಗಷ್ಟೇ ಅಮ್ಮನ ಕರ್ಕೊಂಡೋಗಿ ಬಂದಿದ್ದು. ಸ್ವಲ್ಪನೂ ರೆಸ್ಟೇ ಮಾಡಿಲ್ಲ. ಈಗ ಪಂಚೋಡಿಗೆ ಹೋಗಿ ಬಂದ್ವಿ. ನೋಡಿದ್ರಲ್ವ ನೀವೇ ಕ್ಲಿನಿಕ್ಕು. ಸೊ ನಮ್ಮಮ್ಮ ಹೆಂಗೆ ನನಗೆ ಹಂಗೆ ನಮ್ಮ ಅತ್ತೆ ಕೂಡ. ಇದುವರೆಗೂ ನಾನು ಯಾವತ್ತೂ ಅವ್ರನ್ನ ಅತ್ತೆ ಅಂತ ಕರೆದೇ ಇಲ್ಲ, ಅಮ್ಮ ಅಂತಲೇ ಕರೆದಿರೋದು. ನಮ್ಮಮ್ಮನ ಹೆಂಗೆ ಕೇರ್ ಮಾಡ್ತೀನಿ ಹಂಗೆ ಅವ್ರನ್ನೂ ಕೂಡ ಕೊನೆವರೆಗೂ ನೋಡ್ಕೋತೀನಿ. ಸೊ ಅದಕ್ಕೋಸ್ಕರ ಬಂದಿದ ತಕ್ಷಣ ಅವ್ರ ತಲೆನೋವು ಅಂದರು. ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ಬಟ್ ನನಗೊಂಥರ ಫೀಲ್ ಆಯಿತು. ಆ ಫೀಲ್ನ ಅವ್ರಿಗೆ ನಾನು ತೋರಿಸ್ಕೊಂಡಿಲ್ಲ. ಅಂದರೆ ಖುಷಿಯಲ್ಲೇ ಮಾತಾಡಿಸ್ಕೊಂಡು ಕರ್ಕೊಂಡೋದೇ ಇಲ್ಲ ಅಂದರೆ ಅವರು ಟೆನ್ಷನ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಆರಾಮಾಗಿದ್ದಾರೆ, ನಾವು ಬಂದ್ವಿ ಅನ್ನೋ ಒಂದು ಖುಷಿಯಲ್ಲಿದ್ದಾರೆ. ಇಲ್ಲಾಂದರೆ ಅವರು ಒಬ್ಬರೇ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವಾಗ ಅವರು ರಿಲೀಫ್ ಆದರು. ಗೈಸ್, ನಾವು ಇಲ್ಲಿ ಬಂದಿರೋದೇ ಮೇಯ್ನು ರಿಲೀಫ್ ಆಗೋದಕ್ಕೆ ಅಂತ. ಅವರು ರಿಲೀಫ್ ಆಗಿದ್ದರೆ ನಾವು ಆರಾಮಾಗಿರ್ತೀವಿ. ಇವಾಗ ನಾವು ಅವರೆಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡಿರ್ತೀವಿ. ಹೇಗಿರ್ತೀವಿ ಅಂತ ನೈಟ್ವರೆಗೂ ನೀವೇ ನೋಡಿ ಇವಾಗ ವೆದರ್ ಹೆಂಗಿದೆ ಅಂತ. ಸೂಪರಾಗಿದೆ ವೆದರು. ವಾವ್. ನಮ್ಮ ಅತ್ತಿಗೆ ಅವರು ಸ್ನಾನ ಮಾಡಿ ರೆಡಿಯಾಗಿ ಬಂದು ಮತ್ತೆ ಒಂದು ಎಳ್ನೀರನ್ನ ತೊಗೊಂಬಂದರು. ಏನಕ್ಕೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಿಮಗೆ ಹೊಟ್ಟೆಲಿ ಸ್ಟೋನ್ ಇದೆಯಲ್ಲ, ಅದೆಲ್ಲ ಹೊರಟೋಗ್ಬೇಕು ಅಷ್ಟೇ. ಸಾರಿ ಗೈಸ್, ಕತ್ತಿ ಇಟ್ಕೊಂಡಿದ್ದೇನೆ ಅಂತ. ಆ ಥರ ಮಾಡಬಾರ್ದು. ಕ್ಷಮಿಸಿ. ಕತ್ತಿನ 2 ಕಡೆ ಕುಟ್ಟಿ. ಕ್ಷಮಿಸಿ. ನಮ್ಮ ಸೈಡು ಆ ಥರ ಕತ್ತಿ ನಿಂಗೆ ಅಂದರೆ ಕೆಳಗಡೆ 2 ಸಲ ಕುಟ್ಟಿಸ್ತಾರೆ. ಟಕ್ 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 ಅಂತ. ಆ ಥರ ಮಾತಾಡ್ಲಿಕ್ಕೆ ಬರ್ತೀನಿ ಇವಾಗ. ಕ್ಲಾಸಲ್ಲಿ ಹೇಳ್ಕೊಡ್ಲಾ? ಸ್ವೀಟ್ ಇದೆಯಾ? ಬನ್ನಿ ಇಲ್ಲಿ, ಏನೋ ಮಾತಾಡ್ತೀನಿ ಅಂದ್ರಲ್ಲ. ನೋಡಿ ಗೈಸ್, ಎಳ್ಳೀರು ಕೊಟ್ಟರು. ತುಂಬಾ ಸ್ವೀಟ್ ಇದೆ. ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಮತ್ತೆ ಬಂದಾಗಿಂದ ರೆಸ್ಟ್ ಮಾಡಿಲ್ಲ ಅಂತ ನಮ್ಮ ಧನ್ಯ ಅವ್ರು ಕೊಟ್ಟರು. ಬನ್ನಿ ಧನ್ಯ ಅವ್ರೆ, ಇಲ್ಲಿ ಮಾತಾಡಿ. ಬನ್ನಿ. ಖುಷಿ ಆಗ್ತಿದೆ. ನಮ್ಮ ಸಣ್ಣ ಮುನ್ನಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ. ಇತ್ತೀಚೆಗೆ ವ್ಯೂಸ್ ಚೆನ್ನಾಗಿ ಬರ್ತಿದೆ. ಇದೇ ತರ ಸಪೋರ್ಟ್ ಮಾಡಿ. ಯಾಕಂದ್ರೆ ಇದು 1 ಮಿಲಿಯನ್ಗೆ ಸ್ವಲ್ಪ ರೀಚ್ ಆಗ್ಲಿಕ್ಕೆ ಬಾಕಿ, ಒಂದು 30% ಬಾಕಿ ಇದೆ ಅಷ್ಟೇ. ಅದಕ್ಕೋಸ್ಕರ ಚೆನ್ನಾಗಿ ಸಪೋರ್ಟ್ ಮಾಡಿ. ಮತ್ತೆ ಏನಂದ್ರೆ ನೀವು ಸಬ್ಸ್ಕ್ರೈಬರ್ ಜೊತೆ ಮಾತಾಡಿ. ಇತ್ತೀಚೆಗೆ ಏನಾಗಿದೆ ಗೊತ್ತಾ, ಒಂದು 100 ಅಲ್ಲಿ 2% ಬ್ಯಾಡ್ ಕಮೆಂಟ್ಸ್ ಬರ್ತಿದೆ. ಯಾಕಂತ ಗೊತ್ತಾಗ್ತಿಲ್ಲ. 100 ಅಲ್ಲಿ 2% ಅಷ್ಟೇ ತಾನೇ ಬರ್ತಾ ಇರೋದು. ಗೈಸ್, 2% ಬರೋದ್ರೆ ತಲೆ ಎಲ್ಲ ಕೆಡಿಸ್ಕೋಬಾರ್ದು. ಇವಾಗ ನಾವು
ಎಲ್ಲ ಎಕ್ಸಾಮ್ ಅಲ್ಲಿ 100% ತೆಗಿಯಕ್ಕಾಗುತ್ತಾ? ಹೌದು, ಏನ್ ಗೊತ್ತು, ಇವಾಗ 2% ಇವಾಗ ಮೆಸೇಜ್ ಮಾಡ್ತಿದ್ದಾರಲ್ವಾ ಕಮೆಂಟ್ಸ್, ಅವ್ರು ಏನಂದ್ರೆ ಇವಾಗ ಅವರೇ ಒಂದು ತುಂಬಾ ಎಫರ್ಟ್ ಹಾಕಿ ಚೆನ್ನಾಗಿರೋ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದಾಗ ಯಾರಾದ್ರೂ ಇವಾಗ ಕಮೆಂಟ್ಸ್ ಹಾಕಿದಾಗ ಅವರಿಗೆ ಎಷ್ಟು ಬೇಜಾರಾಗಬೇಡ, ಹಾಗೇನೆ ಅಲ್ವಾ ನಮ್ಮ ಸಣ್ಣವನ್ನು ಕೂಡ. ಅದಕ್ಕೋಸ್ಕರ ಆದ್ರೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಸೈಲೆಂಟ್ ಆಗಿರಿ ಪ್ಲೀಸ್. ಗಾಯ್ಸ್ ಅಂದ್ರೆ ಇವರು ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೋತಾರೆ. ನಮ್ಗೇನಾದ್ರು ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಮ್ಗಿನ್ನ ಜಾಸ್ತಿ ಇವರೇ ಬೇಜಾರು ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಅವರು ನಿಮ್ಮ ಹತ್ರ ಅದನ್ನ ಕೇಳ್ಕೊತಿದ್ದಾರೆ. ಬ್ಯಾಡ್ ಕಮೆಂಟ್ ಮಾಡೋರು ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂತ ಅಂದ್ರೆ ನೋಡಬೇಡಿ, ಬ್ಯಾಡ್ ಕಮೆಂಟ್ ಅಂತೂ ಮಾಡಬೇಡಿ ಅಂತ ಅವ್ರು ಮನಸ್ಪೂರ್ವಕವಾಗಿ ಹೇಳ್ತಿದ್ದಾರೆ ಅಷ್ಟೇ. ನಮ್ಮ ಧನ್ಯ ಅವ್ರದ್ದು ಒಳ್ಳೆ ಮನ್ಸದು. ಹಂಗಂತಲ್ಲ, ಇವಾಗ 1 ಮಿಲಿಯನ್ಗೆ ಆದಷ್ಟು ಬೇಗ ರೀಚ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಆಯ್ತು, ಇವಾಗ ಸಬ್ಸ್ಕ್ರೈಬರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ಇಷ್ಟೊತ್ತು ನಮಗ್ ಸಪೋರ್ಟ್ ಮಾಡಿ ಅಂತ ಹೇಳಿದ್ರಲ್ವಾ, ಅವ್ರು ಇಷ್ಟು ದಿನ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನನಗೆ ಇದು ನನ್ನವರಂತ ಯಾರಿಲ್ಲದಾಗ ಒಂದೊಂದ್ಸಲ ನನ್ನ ಮೈಂಡಲ್ಲಿ ಹೆಂಗಾಗುತ್ತೆ, ಬಟ್ ನೀವಿದ್ದೀರಲ್ವ ಅಂತ ಖುಷಿ ತುಂಬಾ ಆಗ್ತಿದೆ. ಅದಕ್ಕೋಸ್ಕರ ನನ್ನ ಫ್ಯಾನ್ಸ್ ಅಲ್ಲ, ನೀವು ನನ್ನವರು ನೀವೆಲ್ಲ. ಗೈಸ್ ನೋಡಿದ್ರ, ಧನ್ಯ ಅವರು ನೀವು ಮಾಡೋ ಕಮೆಂಟ್ನೆಲ್ಲ ನೋಡ್ತಾ ಇರ್ತಾರೆ ಅಲ್ವಮ್ಮ? ಹೌದು ಹೌದು, ಎಲ್ಲಾರು ನೋಡ್ತಿರ್ತಾರೆ. ಅಂದ್ರೆ ನೀವು ಧನ್ಯ ಅವ್ರ ಬಗ್ಗೆ ಹೇಳಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಧನ್ಯ ಅವರು ಹೇಳ್ತಾ ಇರೋದು ಆ ಥರ. ಅಂದ್ರೆ ಇಲ್ಲಿದ್ದಾಗ ಅವ್ರಿಗೆ ಬೋರ್ ಆಗುತ್ತಲ್ವಾ, ಸೊ ಆ ಟೈಮಲ್ಲಿ ನಿಮ್ ಕಮೆಂಟ್ ನ ನೋಡಿ ಅವರು ಖುಷಿ ಪಡ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ. ನಾವು ಕಮೆಂಟ್ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವಳಂತೂ ಜಾಸ್ತಿನೇ ನೋಡ್ತಾಳೆ. ನಮಗ್ ಸಪೋರ್ಟ್ ಜಾಸ್ತಿ ಮಾಡೋದಂದ್ರೆ ನಮ್ಮ ಧನ್ಯ ಅವರು. ಅಂದ್ರೆ ಇವ್ರಿಗೂ ಜಾಸ್ತಿ ಸಪೋರ್ಟ್ ಮಾಡಿ, ಯಾಕಂದ್ರೆ ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳಿ, ಫ್ರೆಂಡ್ಸಿಗೆ ಸೆಂಡ್ ಮಾಡಿ, ಯಾಕಂದ್ರೆ 1 ಮಿಲಿಯನ್ ಬೇಗ ರೀಚ್ ಆಗ್ಬೇಕು. ಅವಾಗ್ಲಿಂದ ನಿಮ್ಮ ಅಕ್ಕ ಇದನ್ನ ಹೇಳ್ತಾರಮ್ಮ, 1 ಮಿಲಿಯನ್ ರೀಚ್ ಆಗ್ಬೇಕು, 1 ಮಿಲಿಯನ್ ರೀಚ್ ಆಗ್ಬೇಕು, 1 ಮಿಲಿಯನ್ ಡ್ರೀಮ್ ಅದು. ಯಾಕಂದ್ರೆ ನಾನು 1 ಮಿಲಿಯನ್ ಅಲ್ಲಿ ಈ ಮಕ್ಕಳನ್ನ ನೋಡ್ಬೇಕು. 1 ಮಿಲಿಯನ್ ಅಲ್ಲಿ ಮಕ್ಳನ್ನ ನೋಡ್ಬೇಕು. ಯಾವ ಮಕ್ಳು? ಏನ್ ಹೇಳ್ತಾಳೆ ಇವಳು? ಏನಾಗಿದೆ ಪಟ್ಟಣಕ್ಕೆ? ಅಮ್ಮ ನೋಡಿ ನಕ್ಕೊಂಡ್ ಬರ್ತಾ ಇದಾರೆ. ಚೆನ್ನಾಗಿ ಕಾಣಿಸ್ತಾರಲ್ಲ ಈಗ ನೋಡಿ ಗಾಯ್ಸ್. ನಗು ಬಂತು, ನಗು ಮುಖದ ಸುಂದರಿ. ನಾವಿಲ್ಲ ಅಂದ್ರೆ ಫುಲ್ ಡಲ್ ಆಗ್ಬಿಡ್ತಾರಲ್ವಾ ಅಮ್ಮ, ನಾವ್ ಬಂದ್ರೆ ಫುಲ್ ಜಾಲಿ ಅಮ್ಮ. ಅಮ್ಮ ಬೇಗ ಹುಷಾರಾಗ್ಬೇಕು ಆಯ್ತಾ, ಇನ್ ಮುಂದೆ ನಾವ್ ಇರ್ತೀವಲ್ವಾ, ನಮ್ ಜೊತೆ ಖುಷಿಯಾಗಿರ್ತೀರಾ ಬಿಡಿ. ತುಂಬಾ ಖುಷಿ ಆಗ್ತದೆ. ಎಷ್ಟು ಹೇಳಿ, ಸ್ವಲ್ಪ BP ಜಾಸ್ತಿ ಇದೆ, ಕಡಿಮೆ ಆಗುತ್ತೆ. ಇವರು ಬಂದಿದಾರಲ್ಲ. ಗೈಸ್ ಸ್ವಲ್ಪ BP ಜಾಸ್ತಿ ಇದೆ ಅಂತ ಹೇಳಿದ್ರು ಹಾಸ್ಪಿಟಲ್ ಅಲ್ಲಿ. ಇವಾಗ ಅವ್ರಿಗೆ BP ಕಮ್ಮಿ ಆಗುತ್ತೆ. ನೋಡಿ ನನ್ನ ಹತ್ರ ಇರೋ ಎಳ್ಳಿಯನ್ನ ಕಿತ್ಕೊಂಡು ಕುಡಿತಾ ಇದಾರೆ. ಸನ್ಮ ಫ್ರೆಶ್ ಅಪ್ ಆದ್ರೆ ಆಗ್ಲೇ ಸ್ವೀಟ್ ಉಂಟಲ್ಲ, ಚೆನ್ನಾಗಿದೆ, ನಾಳೆ ತೆಗಿಯುವ ಆಯ್ತಾ? ಸರಿ. ಏನಕ್ಕೆ ಮನ ಆಗ್ತಿದ್ದೀರಾ? ಸಡನ್ ಆಗಿ ಹೇಳಿದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡ್ಲಿ, ನನ್ನ ಮೈಂಡ್ ಅಲ್ಲಿ ತುಂಬಾ ಇದೆ. ಬಟ್ ನನಗೆ ಗೊತ್ತಾಯ್ತು, ನಾವು ಇನ್ನ ಸ್ವಲ್ಪ ದಿನಗಳು ಇರ್ತೀವಲ್ವಾ ಇಲ್ಲಿ, ಆ ಟೈಮಲ್ಲಿ ಒಂದೊಂದೇ ನೆನಪಾಗುತ್ತಲ್ಲ, ಅವಾಗ ಹಂಗಂಗೆ ಬಂದು ಹೇಳ್ರಿ ಅಷ್ಟೇ. ನಂಗೆ ಬೋಂಡಾಸು ಮತ್ತೆ ಡೆಂಜಿ ಬೇಕು. ಮುಂದಿನ ದಿನಗಳಲ್ಲಿ ರೆಸಿಪಿಗಳು ಮಾಡೋಣ, ಮತ್ತೆ ಚಾಲೆಂಜ್ ವಿಡಿಯೋಗಳು ಮಾಡೋಣ ಅಲ್ವಾ ಅಮ್ಮ? ಆಟ ಆಡೋಣ. ನಾನು ಪಾನಿಪುರಿ ಚಾಲೆಂಜ್. ಪಾನಿಪುರಿ ಚಾಲೆಂಜ್ ಯಾರೋ ಒಬ್ರು ಕೇಳ್ತಿದ್ರು ಪಾನಿಪುರಿ ಚಾಲೆಂಜ್ ಮಾಡಿ ಅಂತ. ಹೌದಾ, ನಾನೇ ಮಾಡ್ತೀನಿ ಇವ್ರಿಗಿಬ್ರಿಗೆ. ಸರಿ ಇನ್ನೊಂದು ವಿಷಯ ಕೇಳ, ನಾವು ರೆಡಿ ಮಾಡ್ತೀವಿ. ನಾವಿಬ್ರು ತಿನ್ಬೇಕಾ? ಸರಿ ಆಯ್ತು. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಮನು. ನಾನು ನೋಡಿ ಎಷ್ಟು ಸಿಂಪಲ್ ಆಗಿ ನಾರ್ಮಲ್ ಡ್ರೆಸ್ ಎಲ್ಲ ಹಾಕಿದನ್ನೇ ಹಾಕೊಂಡು ರೆಡಿ ಆಗಿದ್ದೀನಿ ಆಯ್ತಾ. ರೆಡಿ ಏನೂ ಆಗಿಲ್ಲ, ಇವಳು ಸ್ನಾನ ಮಾಡಿ ಬಂದು ಎಲ್ಲ ವಸ್ತು ಇದು ಹಾಕೊಂಡಿರೋದೇ ತಾನೇ. ಮುಖಕ್ಕೆಲ್ಲ ಹಚ್ಚಿ ಗಮ್ಮ ಅಂತ ಏನು ಹಚ್ಚಿಲ್ಲ. ನಂಗೆ ಮತ್ತೆ ಅಕ್ಕನಿಗಿರೋ ಡಿಫರೆನ್ಸ್ ಏನಿಲ್ಲ, ಪರವಾಗಿಲ್ಲ. ಮಾಯಿಶ್ಚರೈಸರ್, ಫುಲ್ ಮಾಯಿಶ್ಚರೈಸರ್ ಕೈ. ನಿಮ್ಮಗೇನಾಗಿದೆ? ಸರ ಅಂತ ಇದೆ. ಏನು ನಂಗೆ ಅದು ಕೋಲ್ಡ್ ಆಗಿದೆ ಅಲ್ಲ. ಕಣ್ಣ ಚಾ ಕೊಡಿ ಪ್ಲೀಸ್, ಕಣ್ಣ ಚಾ ಕೊಡಿ ತಮ್ಮ. ನಾನ್ ಟೀ ಏನ್ ಕುಡಿಯಲ್ಲ, ಜ್ಯೂಸ್ ಮಾತ್ರ ಕುಡಿಯೋದು. ಒಂದ್ ಕೆಲ್ಸ ಮಾಡಿ, ನೀವು ಹುಚ್ಚೋಯ್ತು ಮಲ್ಕೊಳ್ಳಿ. ಮುನ್ನು ಇವಾಗ ಫಿಶ್ ಕರೀಲಿ ಇದು ರೊಟ್ಟಿ ತಿಂತಾ ಇದಾರೆ. ಹೇಗಿದೆ, ಚೆನ್ನಾಗಿದ್ಯಾ? ಸೂಪರ್ ಅಮ್ಮ. ಹೌದಾ? ಮಾಡಿದ್ದಾರೆ, ನಮಗೋಸ್ಕರ ಅಂತ ರೆಡಿ ಮಾಡಿದ್ದಾರೆ. ಏನಿದು ರೊಟ್ಟಿ? ಅದು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಮತ್ತೆ ಫಿಶ್ ಕರಿ. ಚೆನ್ನಾಗುಂಟಾ? ಫಿಶ್ ಕರಿದು ಗ್ರೇವಿನಾ? ಗ್ರೇವಿ, ಹೌದು. ಸೂಪರ್ ಆಗಿದೆ ಗಾಯ್ಸ್, ಸಗದಾಗಿದೆ ಗಾಯ್ಸ್. ನಾಳೆ ಧನ್ಯ ಅವ್ರದ್ದು ಮತ್ತೆ ಸಣ್ಣ ಅವ್ರದ್ದು ಅಕ್ಕ ತಂಗಿದು ಇಬ್ರದ್ದು ರೀಲ್ಸ್ ಇದೆ. ಯಾವ ತರ ಮಾಡ್ತೀರಾ ರೀಲ್ಸ್? ಸಾಂಗ್ ಗೊತ್ತಿಲ್ಲ. ಅಕ್ಕ ತಂಗಿಯ ಮದಿಮೆ ನಾಳೆ ರೀಲ್ಸ್ ಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಗಾಯ್ಸ್. ನಗುವಲೊಂದು ಪುಟ್ಟ ಪಿಂಪಲ್ ಇದೆ. ನೋಡ್ದಮ್ಮ, ನಿನ್ಗೆ ಆಡ್ಕೋತಾ ಇರೋದು ಅವ್ರ ಪಿಂಪಲಿಗಾಗಿ ಈ ಪಿಂಪಲ್ ಬಂದಿದೆ, ಪಿಂಪಲಿಗಾಗಿ ಜಾಯಿಕಾಯಿ ರೆಡಿ ಮಾಡಿದೆ. ಅಂದ್ರೆ ಅದು ಓ ಜಾಯಿಕಾಯಿ, ಅದೇ ಪಿಂಪಲ್ ಹೋಗೋದಕ್ಕೆ ಅಂತ ಒಂದು ಬ್ಯೂಟಿ ಟಿಪ್ಸ್ ಮಾಡಿದ್ರಲ್ಲ ಹಳೆ ವ್ಲಾಗ್ ಅಲ್ಲಿ, ಅದಲ್ವಾ? ಇವಾಗ ಇನ್ನೊಂದು ಹೇಳ್ತೀನಿ.
ಏನು ಕಾಫಿ ಪೌಡರಿಗೆ ಕರ್ಡ್ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ಕಡಿಮೆ ಆಗುತ್ತೆ. ನೀವೇನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಹೊಸದಾಗಿ? ನಾನು ಸ್ಟಾರ್ಟ್ ಮಾಡಿದ್ರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡಿದ್ರೆ ನೀವು ಮಾಡ್ತೀರಾ? ಮಾಡ್ತೀನಿ. ಆಲ್ಮೋಸ್ಟ್ ನೈಟ್ ಆಯ್ತು, ಹೊರಗಡೆ ಏನು ಕಾಣಿಸ್ತಾ ಇಲ್ಲ ನೋಡಿ. ಕತ್ಲಾದ್ರೆ ಹೆಂಗೆ ಎಷ್ಟು ಭಯ ಆಗುತ್ತೆ ಅಂದ್ರೆ ನೋಡಿ ತೋರಿಸ್ತೀನಿ ನಿಮ್ಗೆ. ಹೊರಗಡೆ ನೈಟ್ ಹೊತ್ತು ಈ ತರ ಇರುತ್ತೆ. ಒಂದು ಮನೆ ಲೈಟ್ ಇಲ್ಲ ಗಾಯ್ಸ್, ಒಂದು ಮನೆಗೆ ಕಾಣೋದೇ ಇಲ್ಲ. ಬೆಳಕೊತ್ತಲ್ಲೇ ಕಾಣಲ್ಲ, ಇನ್ನು ಕತ್ಲೊತ್ತಲ್ಲಿ ಏನು ಕಾಣಿಸುತ್ತೆ ನೀವೇ ಹೇಳಿ? ನೋಡಿ ಏನು ಕಾಣಿಸ್ತಿಲ್ಲ. ಹಾರರ್ ಮೂವಿ ಮಾಡೋಣ ಅಂತ ಅನ್ಕೊಂಡಿದೀವಿ ಗಾಯ್ಸ್. ಆ ಥರ ಐತೆ ಪ್ಲೇಸು. ಮುಂದಿನ ಸ್ವಲ್ಪ ಸಪೋರ್ಟು ನೀವು ಚೆನ್ನಾಗಿ ಇನ್ನೂ ಮಾಡಿದ್ರೆ ಒಂದು ಹಾರರ್ ಮೂವಿನ ಮಾಡ್ತೀವಿ, ಸಖತ್ತಾಗಿ ಮಾಡ್ತೀವಿ. ಅಂದರೆ ಅದ್ರದ್ದು ಪ್ಲ್ಯಾನಿಂಗ್ ನಡೀತಾ ಇದೆ, ಒಂದು ಹಾರರ್ ಶಾರ್ಟ್ ಮೂವಿ ಮಾಡೋಣ ಅಂತ. ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ರಿಲೀಸ್ ಮಾಡ್ತೀವಿ, ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಅದ್ರ ಬಗ್ಗೆನೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ನೋಡಿ ಇಲ್ಲಿ ಅಮ್ಮ ಮತ್ತು ನಾವು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನೈಟ್ ಅಂತೂ ಫುಲ್ಲು ಈಚೆ ತಂಪಾಗಿದೆ. ನೈಟ್ ಆದರೆ ಫುಲ್ಲು ತಂಪಾಗಿರುತ್ತೆ ಗೈಸ್. ಅಂದರೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತೆಲ್ಲ ಬಿಸಿಲು ಎಷ್ಟು ಇರುತ್ತೆ ಅಂತ ಅಂದರೆ ಈಚೆ ಬರೋಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಇವತ್ತು ಹೆವಿ ಹಿಂಸೆ ಆಗೋಯ್ತು, ಟ್ರೈನಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಹಬೆ ಬರ್ತಿತ್ತು. ಅಂದರೆ ಇಲ್ಲೆಲ್ಲ ನಿಯರ್ ಬೀಚ್ ಇದೆಯಲ್ಲ, ಅದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಸಣ್ಣ, ಅದರಿಂದನೇ ಹಬೆ ಬರೋದು ಅಂತ. ಅದು ಇದು ಸೌಂಡ್ ಬರುತ್ತೆ ಅಂತ ಅಮ್ಮ ಎದುರಿಸ್ತಾ ಇದ್ದಾರೆ ಗೈಸ್ ನೈಟ್ ಹೊತ್ತು. ಸುಳ್ಳ? ಇವಳಿಗೆ ಭಯ ಜಾಸ್ತಿ ಅಲ್ಲ, ಅದಕ್ಕೆ ಅವ್ರಿಗೆ ಹೇಳ್ತಾ ಇಲ್ಲ ಗಾಯ್ಸ್. ಅಂದರೆ ಇಲ್ಲಿ ಜಾಸ್ತಿ ಮನೆಗಳಿಲ್ವಲ್ಲ, ಸೊ ಆ ಥರ ಸೌಂಡ್ಗಳು ಬರೋದು ಕಾಮನ್ ಅಂತ ಇಲ್ಲೆಲ್ಲ ಆಲ್ಮೋಸ್ಟ್ ಇರುತ್ತೆ ನೆಗೆಟಿವ್ ಎನರ್ಜಿ. ಕತ್ಲಾದ್ಮೇಲೆ ಎಲ್ಲೂ ಹೊರಗಡೆ ಯಾರೂ ಹೋಗಲ್ಲ, ನೈಟ್ ಹೊತ್ತು ಮಾತ್ರ ಹೋಗಲ್ಲ. ಅದಾದಮೇಲೆ ಸ್ವಲ್ಪ ಧೈರ್ಯ ಇರೋರು ನೈಟ್ ಹೊತ್ತು ಓಡಾಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಯಾರೂ ಓಡಾಡಲ್ಲ. ಸಣ್ಣಗಂತೂ ಹೆವಿ ಭಯ. ಅಮ್ಮ ನಿಮಗೆ ಭಯ ಇಲ್ವಾ? ಭಯ ಇಲ್ವಾ ಸಣ್ಣಮ್ಮ ನಿಮಗೆ? ಹಾ, ಎಷ್ಟು ಭಯ ಇದೆ ಅಂತ ಗೊತ್ತು ಗಾಯ್ಸ್. ಸುಸ್ಸುಗ್ ಹೋಗ್ಬೇಕಂದ್ರೂ ಅಮ್ಮನ್ ಕರ್ಕೊಂಡು ಹೋಯ್ತಾರೆ. ನಿಮಗ್ ಭಯ ಇಲ್ಲ? ದೇವ ಅಂದ್ರೆ ಏನಂತ ಮತ್ತೆ ಚಾರ್ಲಿ ಏನಕ್ಕೆ ಅಷ್ಟು ಭಯ ಬಿದ್ರಿ? ಅದು ರಿಯಲ್ ಆಗಿ ಕಂಡಿತಲ್ಲ, ಅದಕ್ಕೆ ಅಷ್ಟೇ. ಆಕ್ಚುಲಿ ಏನ್ ಗೊತ್ತಾ, ಇವತ್ತು ನಾವು ಊರಿಗೆ ಬಂದ್ವಲ್ಲ, ಮನೇಲಿ ಬೆಳಿಗ್ಗೆ 4:30 ಅಲಾರಾಮ್ ಇಟ್ಟಿದ್ದೆ ಅಲ್ವಾ. ಅದೇ 4:30 ಅಲಾರಾಮ್ ಇಟ್ಟಿದ್ದೆ ಮಾರ್ನಿಂಗು. ಸೊ ಎದ್ದು ವಾಶ್ರೂಮ್ ಹೋಗೋಕೆ ಭಯ ಆಗ್ತಿದೆ. ಮುನ್ನತ್ರ ಹೇಳ್ತಿದ್ದೆ, ನೀವು ಎದ್ದೇಳಿ ಇವ್ರು ಎದ್ದೇಳ್ತಾನೆ ಇಲ್ಲ. ರೆಡಿ ಆದ ನಂತರ ನನ್ನ ಕರೀರಿ ಅಂತ ಹೇಳ್ತಿದ್ದಾರೆ. ನಂಗೆ ಹೆಂಗ್ ಹೋಗ್ಬೇಕು ಗೊತ್ತಾಗಿಲ್ಲ. ದೇವ್ರ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡೇ ಹೋದೆ, ಸಡನ್ ಲೈಟ್ ಆಗ್ಬಿಟ್ಟು ಹಿಂಗೆ ಕಣ್ಣು ಮುಚ್ಕೊಂಡೋದ್ರೆ ಏನ್ ಕಾಣಿಸಲ್ಲ ಅಲ್ಲ. ಅಂದ್ರೆ ಸೌಂಡ್ ಅದು ಇದು ಎಲ್ಲ ನೈಟ್ ಬರುತ್ತೆ ಅಲ್ವಾ ಅಮ್ಮ? ನಾರ್ಮಲ್ ತಾನೇ, ಅದು ಎಲ್ಲಾ ಕಡೆನೂ ಬರುತ್ತೆ ಅಲ್ವಾ? ಅದು ಈ ಗೋಡೆಲ್ಲ ಹೋಗೋದು ಅದ್ರದ್ದಲ್ಲಪ್ಪ, ಅಮ್ಮನಿಗೆ ಗೊತ್ತಾಗುತ್ತೆ ಗಾಯ್ಸ್. ಇಷ್ಟೊತ್ತು ಅಮ್ಮ ದೇವ್ದ ಸ್ಟೋರಿ ಹೇಳ್ತಾ ಇದ್ರು, ಕೇಳ್ತಾ ಇದ್ವಿ. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿರೋದಕ್ಕೆ ಭಯ ಆಗ್ತಾ ಇದೆ. ಏನಕ್ಕಂದ್ರೆ ಇಲ್ಲಿರೋ ಪ್ಲೇಸ್ಗಳು ಹಂಗಿದೆ ಗಾಯ್ಸ್. ನೋಡಿ ಫುಲ್ಲು ಕತ್ಲೆ. ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಿರ್ಬೋದು. ಅಂದರೆ ನಮಗೆ ಆ ಸ್ಟೋರಿ ಕೇಳ್ತಾ ಇರ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಿದ್ರೆ ಅದೇ ಕಾಣಿಸೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ಏನಮ್ಮ ನೀನು ಭಯ ಪಡ್ತೀಯಲ್ವಾ, ಅದಕ್ಕೋಸ್ಕರ ನಾನು ಸುಳ್ಳು ಹೇಳಿದ್ದು. ಸ್ಕ್ರಿಪ್ಟೆಡ್ ಇರಲ್ಲ ಗಾಯ್ಸ್, ಇವ್ರು ನಿಜ ಹೇಳ್ತವ್ರೆ, ಸುಮ್ಮನೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತವ್ರೆ ಅಷ್ಟೇ. ಇಲ್ಲಿ ಆಲ್ಮೋಸ್ಟ್ ಇರುತ್ತೆ ಗಾಯ್ಸ್. ನನ್ನ ಇದೆ, ಸುಮ್ಮನೆ ಹೇಳ್ಬೇಡ. ಖಾಲಿ ಪ್ಲೇಸ್ ಅಲ್ಲಿ ಇರುತ್ತೆ ಇರಲ್ವಾ ಅಂತ ನೀವೇ ಕಮೆಂಟ್ ಮಾಡಿ guys. ಇಲ್ಲ ಅವ್ರು ಸುಳ್ಳು ಹೇಳ್ತಿದಾರೆ ನಿಜಾನ ಅಂತ ಗೊತ್ತಾಗುತ್ತೆ. ಯಾವ ದೆವ್ವನಿಲ್ಲ, ಕಾಡು ಒಂದೆಲ್ಲ ಬರುತ್ತೆ ಅಷ್ಟೇ, ಮತ್ತೆ ಯಾವ ದೆವ್ವನಿಲ್ಲ ಇಲ್ಲಿ. ಎಲ್ಲಾರು ಹೇಳ್ತಿರ್ತಾರೆ, ನಿಮ್ದು ಒಂದೇ ಇಂಡಿಪೆಂಡೆಂಟ್ ಹೌಸ್ ಇದೆ ಅಲ್ವಾ, ನಿಮ್ಗೆ ಭಯ ಆಗಲ್ವಾ? 2-3 ಜನ ಇರ್ತೀರಾ. ನಾನು ಒಬ್ಳು ನೈಟ್ ಸ್ಟೇ. ನಿಮಗ್ ಭಯ ಆಗಲ್ವಾ? ಭಯ ಅನ್ನೋದೇ ಇಲ್ಲ ಅಲ್ವಾ? ಅಲ್ಲ ಅವತ್ ಮತ್ತೆ ಚಾರ್ಲಿ ಭಯ ಬಿದ್ರಿ? ಅದಂದ್ರೆ ನಂಗೆ ಹುಷಾರಿಲ್ಲದಾಯ್ತಲ್ಲ, ಅದಕ್ಕೋಸ್ಕರ ಭಯ. ನಾನೆಲ್ಲ 1 ತಿಂಗಳು ಒಬ್ಳೆ ಸ್ಟೇ ಆಗ್ತೀನಿ. ಮೊಕ್ಕ ಯಾರು ನಂಬಲ್ಲ ಸನ್ನುಗೆ. ಗೈಸ್ ಇವ್ರ ಮನೇಲಿ ಜಾಸ್ತಿ ವೀಕ್ ಅಂತ ಅಂದ್ರೆ ಸನ್ನುನೆ. ಅಂದ್ರೆ ಎದುರ್ಕೊಳ್ಳೋ ಅಂತ ವಿಚಾರದಲ್ಲಿ ಸನ್ನು ತುಂಬಾ ಸ್ಟ್ರಾಂಗ್ ಅಂತ ಅಂದ್ರೆ ಧನ್ಯ ಮತ್ತೆ ಇವ್ರಪ್ಪ ಸೇಮ್ ಅಪ್ಪನ್ ತರ. ಧನ್ಯ ಸ್ಟ್ರಾಂಗ್, ಇವಳು ಪಪ್ಪರ ಪ್ರಿಂಟ್. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಗುಡ್ ನೈಟ್. ನಾಳೆ ಮತ್ತೆ ಸಿಗೋಣ. ನಾಳೆ ಒಳ್ಳೆ ಕಂಟೆಂಟ್ ಅಲ್ಲಿ ಎಲ್ಲರೂ ಸಿಗ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಬಾಯ್ ಮಾಡಿ ಎಲ್ಲರೂ. ಬಾಯ್ ಗಾಯ್ಸ್. 1 ಮಿಲಿಯನ್ ಆಗ್ಲಿ. ಪಾಡಂತು ನಂದಿ